ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ S4 ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸ್ವಯಂ ಕೋರ್ಸಸ್ಗಳನ್ನ ಹೇಗೆ ಎನ್ರೋಲ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸ್ವಯಂ ಅಂದರೆ ಏನನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಯಂ ಅಂದರೆ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ. ಈ ಒಂದು ಸ್ವಯಂ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾಸ್ ಅಫಿಷಿಯಲ್ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಹಾಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಬಂದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಒಂದು ಸ್ವಯಂ ಪೋರ್ಟಲ್ನಲ್ಲಿ ನಿಮಗೆ ಸಾಕಷ್ಟು ಕೋರ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇವೆಲ್ಲ ಕೋರ್ಸಸ್ಗಳನ್ನ ಟಾಪ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ಗಳು ಆಫರ್ ಮಾಡ್ತಾ ಇರುತ್ತೆ. ಅಂದರೆ IIT ಆಗಿರ್ಬೋದು, IIM ಆಗಿರ್ಬೋದು, NCERT ಆಗಿರ್ಬೋದು, ಹಾಗೆ ಇನ್ನೂ ಮುಂತಾದ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ಗಳು ಆಫರ್ ಮಾಡ್ತಾ ಇರ್ತಾರೆ. ನೀವೀಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಸೊ ನೀವು ಯಾವುದೇ ಒಂದು ಕೋರ್ಸ್ನ ಎನ್ರೋಲ್ ಮಾಡಿಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿ ಪಾಸ್ ಆದರೆ ಸ್ವಯಂ ಪೋರ್ಟಲ್ನವರು ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ನ ಕೊಡ್ತಾರೆ. ನಾನು ಬಂದು ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಫೀಸ್ನ ಪೇ ಮಾಡಿ ಎಕ್ಸಾಮ್ಗೆ ಅಟೆಂಡ್ ಆಗಿ ಈ ಒಂದು ಎಕ್ಸಾಮ್ ಅಂದರೆ ಈ ಒಂದು ಕೋರ್ಸ್ನಲ್ಲಿ ನಾನು ಪಾಸ್ ಆಗಿದೆ. ಹಾಗಾಗಿ ನನಗೆ ಈ ಒಂದು ಸರ್ಟಿಫಿಕೇಟ್ನ ಸ್ವಯಂ ಪೋರ್ಟಲ್ನವರು ಜಿಮೇಲ್ನಲ್ಲಿ ಸೆಂಡ್ ಮಾಡಿದ್ದಾರೆ. ಎಲ್ರಿಗೂ ಇರೋ ಡೌಟ್ ಏನಂದರೆ, ನಾನು ಎಕ್ಸಾಮ್ನಲ್ಲಿ ಫೇಲ್ ಆದರೂ ಕೂಡ ನನಗೆ ಸರ್ಟಿಫಿಕೇಟ್ನ ಕೊಡ್ತಾರಾ ಅಂತ. ಸೊ ನಾನು ಹೇಳ್ತೀನಿ, ನೀವು ಎಕ್ಸಾಮ್ನಲ್ಲಿ ಫೇಲ್ ಆದರೆ ಇವರು ಸರ್ಟಿಫಿಕೇಟ್ನ ಕೊಡಲ್ಲ, ನೀವು ಪಾಸ್ ಆಗಲೇಬೇಕು. ತುಂಬ ಜನರಿಗಿರೋ ತಲೆನೋವು ಅಂದರೆ ಈ ಒಂದು ಸ್ವಯಂ ಕೋರ್ಸಸ್ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವ ಕೋರ್ಸ್ನ ಹೇಗೆ ಪಾಸ್ ಆಗಬೇಕಂತ ತುಂಬ ತಲೆನೋವು ಇರುತ್ತೆ, ಯೋಚನೆ ಮಾಡ್ತಾ ಇರ್ತೀರಾ. ಹಾಗಾಗಿ ಮುಂದಿನ ಬರುವ ವಿಡಿಯೋಗಳಲ್ಲಿ ನಾನು ಕೋರ್ಸಸ್ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಪಾಸ್ ಆಗಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ನಾವಿವಾಗ ಕೋರ್ಸಸ್ಗೆ ಹೇಗೆ ಎನ್ರೋಲ್ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಕೋರ್ಸಸ್ಗಳನ್ನ 2 ವೇಸ್ನಲ್ಲಿ ಎನ್ರೋಲ್ ಮಾಡ್ಕೊಬೋದು. ಒಂದು ಬಂದು ಸ್ವಯಂನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ಇನ್ನೊಂದು ಬಂದು ಸ್ವಯಂನ ಅಫಿಷಿಯಲ್ ಅಪ್ಲಿಕೇಶನ್ ಮುಖಾಂತರ. ನಾನೀ ಒಂದು ವಿಡಿಯೋದಲ್ಲಿ ಸ್ವಯಂನ ಅಪ್ಲಿಕೇಶನ್ನಲ್ಲಿ ಹೇಗೆ ಎನ್ರೋಲ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಸ್ವಯಂ ಅಂತ ಸರ್ಚ್ ಮಾಡಿ. ಆವಾಗ ನಿಮಗೆ ಈ ರೀತಿ ಒಂದು ಸ್ವಯಂನ ಅಫಿಷಿಯಲ್ ಅಪ್ಲಿಕೇಶನ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಾದಮೇಲೆ ಈ ಒಂದು ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದಾದ್ಮೇಲೆ ಈ ಒಂದು ಆ್ಯಪ್ನಲ್ಲಿ ನಿಮ್ಮ ಯಾವುದಾದರೂ ಒಂದು ಜಿಮೇಲ್ ID ಮುಖಾಂತರ ನೀವೊಂದು ಆ್ಯಪ್ನಲ್ಲಿ ಲಾಗಿನ್ನ ಮಾಡಬೇಕು. ನಿಮ್ಮ ಪರ್ಸ್ನಲ್ ಮೇಲ್ IDನ ಈ ಒಂದು ಆ್ಯಪ್ನಲ್ಲಿ ಬಳಸಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದಮೇಲೆ ಈ ಒಂದು ಅಪ್ಲಿಕೇಶನ್ನಿನ ಹೋಮ್ ಪೇಜ್ನ ಇಂಟರ್ಫೇಸ್ ಬಂದು ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ನಾನಿಲ್ಲಿ ಡ್ಯಾಶ್ ಬೋರ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ಇಲ್ಲಿ ತೋರಿಸ್ತಾ ಇದೆ ನಾನು ಇಲ್ಲಿವರೆಗೂ 2 ಕೋರ್ಸಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ನಾನು ಮುಂಚೆ ನಿಮ್ಗೆ ತೋರಿಸ್ದೆ ನಾನು ಕಂಪ್ಲೀಟ್ ಮಾಡಿದಂಥ ಕೋರ್ಸಿನ ಸರ್ಟಿಫಿಕೇಟ್ನ. ನಾನು ಇದುವರೆಗೂ ಸ್ವಯಂನಲ್ಲಿ 2 ಕೋರ್ಸಸ್ಗಳಿಗೆ ಎನ್ರೋಲ್ ಮಾಡಿ ಸರ್ಟಿಫಿಕೇಟ್ನ ತಗೊಂಡಿದ್ದೀನಿ. ಸೊ ನೀವು ಕೂಡ ಕೋರ್ಸಸ್ಗಳಿಗೆ ಹೇಗೆ ಎನ್ರೋಲ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈ ಒಂದು ಆ್ಯಪ್ನಲ್ಲಿ ಹೋಮ್ ಸೆಕ್ಷನ್ನ ಓಪನ್ ಮಾಡಿ. ಅಲ್ಲಿ ನಿಮಗೆ ಸರ್ಚ್ ಟ್ಯಾಬ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಸರ್ಚ್ ಟ್ಯಾಬ್ನಲ್ಲಿ ನೀವು ಎನ್ರೋಲ್ ಮಾಡ್ಕೋಬೇಕಾಗಿರುವಂತಹ ಕೋರ್ಸ್ ನೇಮ್ನ ಎಂಟರ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದಮೇಲೆ ಆ ಒಂದು ಕೋರ್ಸಿನ ಹೆಸರು ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಕೇವಲ ನೀವು ಕೋರ್ಸ್ ನೇಮ್ನ ನೋಡಿದರೆ ಮಾತ್ರ ಸಾಕಾಗೋದಿಲ್ಲ, ಕೆಳಗಡೆ ಇರುವಂತಹ ಇನ್ಸ್ಟ್ರಕ್ಟರ್ ಹೆಸರನ್ನು ಕೂಡ ನೀವು ನೋಡಬೇಕಾಗುತ್ತೆ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಕೋರ್ಸ್ನ ಸರ್ಚ್ ಮಾಡಿದರೆ ಅಲ್ಲಿ ಸಾಕಷ್ಟು ಕೋರ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆದರೆ ನೀವು ಅಲ್ಲಿ ಏನು ನೋಡಬೇಕಂದ್ರೆ, ನೀವು ತುಂಬ ಮುಖ್ಯವಾಗಿ ನೋಡಬೇಕಾಗಿರೋದು ಇನ್ಸ್ಟ್ರಕ್ಟರ್ ನೇಮ್. ಆ ಒಂದು ಇನ್ಸ್ಟ್ರಕ್ಟರ್ ನೇಮ್ ಕರೆಕ್ಟ್ ಆಗಿದ್ದರೆ ಆ ಒಂದು ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ನಾನಿಲ್ಲಿ ಪ್ರೋಗ್ರಾಮಿಂಗ್ ವಿತ್ ಜನರೇಟಿವ್ AI ಅನ್ನುವ ಒಂದು ಕೋರ್ಸಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ನೀವು ಕೂಡ ನೀವು ಎನ್ರೋಲ್ ಮಾಡ್ಕೋಬೇಕಾಗಿರುವಂಥ
ಕೋರ್ಸಿನ ಲೀಸ್ಟ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಿದರೆ ಆ ಒಂದು ಕೋರ್ಸಿನ ಕಂಪ್ಲೀಟ್ ಇನ್ಫೋ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವಿಲ್ಲಿ ತುಂಬಾ ಮುಖ್ಯವಾಗಿ ನೋಡಬೇಕಾಗಿರುವಂಥ ಅಂಶ ಏನಂದರೆ, ಸೊ ಮೊದಲಿಗೆ ಡ್ಯೂರೇಷನ್ ನೋಡಬೇಕು, ಎರಡನೇದಾಗಿ ಕ್ಯಾಟಗರಿ ನೋಡಬೇಕು, ಆಮೇಲೆ ಮೂರನೇದಾಗಿ ಲೆವೆಲ್ನ ನೋಡಬೇಕು. ಸೊ ಅದಾದಮೇಲೆ ಈ ಒಂದು ಕೋರ್ಸ್ ಬಂದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಆಮೇಲೆ ಎನ್ರೋಲ್ಮೆಂಟ್ಸ್, ಈ ಒಂದು ಕೋರ್ಸಿಗೆ ಎನ್ರೋಲ್ಮೆಂಟ್ ಬಂದು ಯಾವಾಗ ಎಂಡ್ ಆಗುತ್ತೆ, ಎಕ್ಸಾಮ್ ರಿಜಿಸ್ಟ್ರೇಷನ್ ಬಂದು ಯಾವಾಗ ಎಂಡ್ ಆಗುತ್ತೆ, ಆಮೇಲೆ ಎಕ್ಸಾಮ್ ಡೇಟ್, ಇದು ಬಂದು ತುಂಬ ಮುಖ್ಯ. ಹಾಗೆ ನೀವು ಸ್ಕ್ರೋಲ್ ಮಾಡಿ ಹೋದರೆ ನಿಮಗಿಲ್ಲಿ ಬುಕ್ಸ್ ಆ್ಯಂಡ್ ರೆಫರೆನ್ಸ್ ಸಿಗುತ್ತೆ. ಇದರ ಮುಖಾಂತರ ನೀವು ನಿಮ್ಮ ಕೋರ್ಸಸ್ಗಳಿಗೆ ಓದ್ಕೊಳ್ಬೋದು. ಹಾಗೆ ಇನ್ನೂ ಕೆಳಗಡೆ ಬಂದರೆ ತುಂಬ ಮುಖ್ಯವಾಗಿರುವ ಇನ್ಫಾರ್ಮೇಷನ್ ಇಲ್ಲಿ ನೀವು ನೋಡ್ಬೋದು. ಅಂದರೆ ನೀವು ಸರ್ಟಿಫಿಕೇಟ್ನ ತಗೊಳ್ಬೇಕಂದ್ರೆ ನೀವು ಏನೆಲ್ಲ ಎಲಿಜಿಬಿಲಿಟಿನ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನು ತುಂಬಾ ಗಮನ ಇಟ್ಕೊಂಡು ನೀವು ನೋಡಬೇಕಾಗುತ್ತೆ. ಕೋರ್ಸ್ನ ಎನ್ರೋಲ್ ಮಾಡ್ಕೋಬೇಕಾಗಿದ್ರೆ ಕೆಳಗಡೆ ಕಾಣುವಂತಹ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಒಂದು ಹೊಸ ಪೇಜ್ ಬಂದು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಪೇಜ್ನಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಜಿಮೇಲ್ ID, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ನಿಮ್ಮ ಕಂಟ್ರಿ, ಪಿನ್ ಕೋಡ್, ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟಿಕ್, ನಿಮ್ಮ ಪ್ರೊಫೆಷನ್ ಬಂದು ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಬಂದು ನೀವು ಡಿಗ್ರಿಯಲ್ಲಿದ್ದರೆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಯರ್ ಆಫ್ ಗ್ರ್ಯಾಜುಯೇಷನ್, ಆಮೇಲೆ ತುಂಬಾ ಇಂಪಾರ್ಟೆಂಟ್ ಬಂದು ಅಪರ್ ID, ನೀವು ಅಪರ್ ID ಆಪ್ಷನ್ನ ಸೆಲೆಕ್ಟ್ ಮಾಡಲೇಬೇಕು. ಇದೆಲ್ಲ ನೀವು ಸೆಲೆಕ್ಟ್ ಮಾಡಿದಾದ್ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಪೇಜ್ನಲ್ಲಿ ನೀವು ಆರ್ ಯು ಪಾರ್ಟ್ ಆಫ್ ಎನ್ ಸ್ವಯಂ ಲೋಕಲ್ ಚಾಪ್ಟರ್ ಅಂತ ಕೇಳುತ್ತೆ. ನೋ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ, ನಿಮ್ಮ ಕಾಲೇಜ್ ನೇಮ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಯೂನಿವರ್ಸಿಟಿ ನೇಮ್ನ ಸೆಲೆಕ್ಟ್ ಮಾಡಿ, ಆಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ. ಆಮೇಲೆ ಇಲ್ಲಿ ಹೈಯೆಸ್ಟ್ ಅಕಾಡೆಮಿಕ್ಸ್ ಲೆವೆಲ್ ಪರ್ಸ್ಯೂಡಲ್ಲಿ ಅಂಡರ್ ಗ್ರ್ಯಾಜುಯೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಕಾಡೆಮಿಕ್ ಏರಿಯಾ, ಇದು ಬಂದು ತುಂಬ ಇಂಪಾರ್ಟೆಂಟ್. ನಾನು ಬಂದು BCA ಸ್ಟೂಡೆಂಟ್, ಹಾಗಾಗಿ ನಾನಿಲ್ಲಿ ಅದರ್ಸ್ ಅನ್ನೋ ಒಂದು ಆಪ್ಷನ್ನ ಚೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಸ್ಟಡಿ ಇಯರ್ ಬಂದು 3rd ಇಯರ್, ಹಾಗಾಗಿ ನಾನು ಅದನ್ನು ಚೂಸ್ ಮಾಡಿದ್ದೀನಿ. ನೀವು ಯಾವ ಇಯರಲ್ಲಿ ಇದ್ದೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗಿಲ್ಲಿ ಕೋರ್ಸ್ ಜಾಯಿನ್ ಫೀಡ್ಬ್ಯಾಕ್ನ ಈ ಒಂದು ಸ್ವಯಂ ಆ್ಯಪ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಪ್ರಿಫರೆನ್ಸ್ಗೆ ತಕ್ಕಂತೆ ನೀವು ಆನ್ಸರ್ ಮಾಡಿ. ಸೊ ಇಲ್ಲಿ ನೀವು ಏನು ಬೇಕಾದರೂ ಆನ್ಸರ್ ಮಾಡ್ಬೋದು, ಇದು ನಿಮ್ಮ ಆದ್ಯತೆಗೆ ಬಿಟ್ಟಿರೋದು. ಹಾಗಾಗಿ ನಿಮಗೆ ಇಷ್ಟ ಇರುವ ಆಪ್ಷನ್ನ ಟಿಕ್ ಮಾಡಿ ನೀವು ನೆಕ್ಸ್ಟ್ನ ಕೊಟ್ಕೊಂಡು ಹೋಗಿ. ನಿಮಗಿಲ್ಲಿ 4 ಫೀಡ್ಬ್ಯಾಕ್ ಕ್ವಶನ್ನ ಈ ಒಂದು ಆ್ಯಪ್ ಕೇಳುತ್ತೆ. ಇದೆಲ್ಲ ನೀವು ಸಬ್ಮಿಟ್ ಮಾಡಾದ್ಮೇಲೆ ನಿಮಗಿಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಅದಾದಮೇಲೆ ಕೆಳಗಡೆ ಕಾಣುವಂಥ ಕಂಟಿನ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಕೋರ್ಸಿಗೆ ಸಕ್ಸಸ್ಫುಲ್ಲಾಗಿ ಎನ್ರೋಲ್ ಮಾಡಿದ್ದೀರಾ ಅಂತ ಅರ್ಥ. ನೀವಿಲ್ಲಿ ನೋಡ್ಬೋದು, ನಾನಿವಾಗ ಪ್ರೋಗ್ರಾಮಿಂಗ್ ವಿತ್ ಜನರೇಟಿವ್ AI ಅನ್ನುವ ಕೋರ್ಸಿಗೆ ಸಕ್ಸಸ್ಫುಲ್ಲಾಗಿ ಎನ್ರೋಲ್ನ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ನನ್ನ ಕೋರ್ಸಿನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಬಂದು ಮೇಲ್ಗಡೆ ಕಾಣುವಂತಹ 3 ಲೈನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಕಮಿಂಗ್ ಆ್ಯಂಡ್ ಆನ್ಗೋಯಿಂಗ್ ಕೋರ್ಸಸ್ ಅಂತ ಒಂದು ಸೆಕ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈಗ ತಾನೇ ಎನ್ರೋಲ್ ಮಾಡ್ಕೊಂಡಂಥ ಕೋರ್ಸ್ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ಸೆಲೆಕ್ಟ್ ಮಾಡಿದಂಥ ಕೋರ್ಸಿಗೆ ಫೀಸ್ನ ಪೇ ಮಾಡಬೇಕಾಗಿದ್ರೆ ಕ್ಲಿಕ್ ಹಿಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡ್ಬೋದು. ಹಾಗೆ ನೀವು ಎನ್ರೋಲ್ ಮಾಡ್ಕೊಂಡಂತಹ ಕೋರ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್, ಹಾಗೆ ಈ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿದ್ರೆ ಗೋ ಟು ಕೋರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ವೀಕ್ಲಿ ವೈಸ್ ಟಾಪಿಕ್ಸ್ನ ಕೊಡ್ತಾರೆ. ಹಾಗೆ ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ನ ಈ ಒಂದು ಸೈಟ್ನಲ್ಲಿ ಹಾಕ್ತಾರೆ. ಆ ಒಂದು ವೀಡಿಯೋಸ್ನ ನೀವು ನೋಡಿ ಈ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಕೋರ್ಸ್ ಪ್ರೋಗ್ರೆಸ್ನು ಕೂಡ ಈ ಒಂದು ಆ್ಯಪ್ನಲ್ಲಿ ವ್ಯೂ ಮಾಡ್ಬೋದು. ಇನ್ನೊಂದು ತುಂಬಾ ಮುಖ್ಯವಾಗಿರುವ ವಿಷಯ ಏನಂದರೆ, ನೀವು ಎನ್ರೋಲ್ ಮಾಡಿದಂಥ ಕೋರ್ಸ್ನಲ್ಲಿ ಪ್ರತಿ ವಾರ ನಿಮಗೆ ಅಸೈನ್ಮೆಂಟ್ನ ನೀಡ್ತಾ ಇರ್ತಾರೆ. ಪ್ರತಿಯೊಂದು ಅಸೈನ್ಮೆಂಟ್ನು ಕೂಡ ನೀವು ಅಟೆಂಡ್ ಮಾಡಿ ಸಬ್ಮಿಟ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನೀವು ಒಂದೇ ಒಂದು ಅಸೈನ್ಮೆಂಟ್ ಅಲ್ವಾ ಬಿಡು ಹೋಗಲಿ ಅಂತ ಬಿಡಬಾರ್ದು. ಏನಕ್ಕಂದರೆ ನೀವು ಅಸೈನ್ಮೆಂಟ್ನ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ
ನೀವು ಸರ್ಟಿಫಿಕೇಟ್ನ ತಗೊಳ್ಳೋ ಎಲಿಜಿಬಿಲಿಟಿನ ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ಅಸೈನ್ಮೆಂಟ್ನು ಕಂಪ್ಲೀಟ್ ಮಾಡಲೇಬೇಕು. ಇದಿಷ್ಟು ಸ್ವಯಂ ಪೋರ್ಟಲ್ನಲ್ಲಿ ಕೋರ್ಸಸ್ಗೆ ಹೇಗೆ ಎನ್ರೋಲ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.